ಎಲ್ಲರಿಗೂ ನನ್ನ ನಮಸ್ಕಾರಗಳು. 9ನೇ ತರಗತಿ ಗಣಿತ ವಿಷಯಕ್ಕೆ ಸಂಬಂಧಪಟ್ಟಿರುವಂತಹ ವಿದ್ಯಾರ್ಥಿ ಚಟುವಟಿಕೆ ಪುಸ್ತಕದ 1.3 ಶೀರ್ಷಿಕೆ 1 ಕಲಿಕಾಫಲ 1A ಬರುವಂತಹ 1.3 ದಲ್ಲಿ ಒಂದನೇದು. ಇದು ಈಗಾಗಲೇ ಹಿಂದಿನ ವಿಡಿಯೋದಲ್ಲಿ ಇದರ ಬಗ್ಗೆ ವಿವರಣೆಯನ್ನು ನೀಡಿದ್ದೇನೆ. ಮತ್ತೊಂದು ಬಾರಿ ನೋಡೋಣ. ಇಲ್ಲಿ ರಿಯಾಯಿತಿ ಶೇಕಡಾದಲ್ಲಿ ಕೊಡಲಾಗಿದೆ. ಇಲ್ಲಿ P/Q ರೂಪ ಬರೀಬೇಕು. ದಶಮಾಂಶ ರೂಪ ಅಂತ್ಯವಾಗುವ ಅಥವಾ ಅಂತ್ಯವಾಗದ ದಶಮಾಂಶ ಯಾವುದು ಅಂತ ಬರೀಬೇಕು. 50% P/Q ರೂಪದಲ್ಲಿ ಬರೆದಾಗ 50/100. ಇದರ ದಶಮಾಂಶ ರೂಪದಲ್ಲಿ ಬರೆದಾಗ 0.50. ಇದು ಅಂತ್ಯವಾಗುವ ದಶಮಾಂಶ. ಅದೇ ರೀತಿ 20% 20/100 0.20 ಆಗುತ್ತೆ. ಇದು ಕೂಡ ಅಂತ್ಯವಾಗುವ. 35% 35/100 0.35 ಇದು ಕೂಡ ಅಂತ್ಯವಾಗುವ ಒಂದು ದಶಮಾಂಶ ಅನ್ನುವಂಥದ್ದು. ಈಗ ಎರಡನೇದು 1.3 ನಲ್ಲಿ ಸೆಕೆಂಡ್ ಒನ್ ನೋಡೋಣ. ಕೆಳಗಿನ ಸಂಖ್ಯೆಗಳ ದಶಮಾಂಶ ರೂಪವನ್ನ ಬರೆಯಿರಿ ಅಂತ ಕೊಟ್ಟಿದ್ದಾರೆ. ಈ ಸಂಖ್ಯೆಗಳನ್ನ ಕೊಟ್ಟಾರೆ. ಅದರ ಸಂಖ್ಯೆಯ ಸಂಚಿತ ರೂಪ ಅಂದ್ರೆ ಇದನ್ನ ಛೇದ ಹೋದ್ರೆ ಅದನ್ನ ಕೊಡೋದು ಸರಿಯಾದ ರೀತಿಯಲ್ಲಿ ಸಂಕ್ಷಿಪ್ತ ರೂಪದಲ್ಲಿ ಇದನ್ನ ಬರೆಯುವಂತ ಕೆಲಸವನ್ನು ಮಾಡಬೇಕು. ಅದಾದ ನಂತರ ದಶಮಾಂಶ ರೂಪದಲ್ಲಿ ಬರೆಯಬೇಕು. ದಶಮಾಂಶ ರೂಪ ಆದ ನಂತರ ಸಂಕ್ಷಿಪ್ತ ರೂಪದಲ್ಲಿರುವ ಸಂಖ್ಯೆಯ ಛೇದದ ಅವಿಭಾಜ್ಯ ಅಪವರ್ತನದ ರೂಪವನ್ನು ಬರೆಯಬೇಕು. ನಂತರ ದಶಮಾಂಶ ರೂಪದ ವಿಧ ಯಾವುದಿದೆ? ಅಂತ್ಯವಾಗುತ್ತದೆ, ಅಂತ್ಯವಾಗುವುದಿಲ್ಲ, ಆವರ್ತವಾಗುತ್ತದೆ, ಆವರ್ತವಾಗುವುದಿಲ್ಲ ಅನ್ನುವಂಥದ್ದು. ಮೊದಲನೇ ಸಂಖ್ಯೆಯನ್ನು ನೋಡಿದಾಗ 2/5 ಇದೆ. ಇದು 2 ಮತ್ತು 5 ಈಗಾಗಲೇ ಸಂಕ್ಷಿಪ್ತ ರೂಪದಲ್ಲಿದೆ. ಇದನ್ನ ನಾವು ಭಾಗಿಸಿದಾಗ ದಶಮಾಂಶ ರೂಪದಲ್ಲಿ ಬರೆದಾಗ 2ಕ್ಕೆ 5ರಿಂದ ಭಾಗಿಸಿದಾಗ ಅದು 0.4 ಅನ್ನು ಬರುತ್ತೆ. ಇದರ ಛೇದದ ಸಂಕ್ಷಿಪ್ತ ರೂಪದಲ್ಲಿರುವ ಸಂಖ್ಯೆಯ ಛೇದದ ಅವಿಭಾಜ್ಯ ಅಪವರ್ತನ 5 ಇದೆ. 5ರ ಅವಿಭಾಜ್ಯ ಅಪವರ್ತನ 5 ಅಂತಂದಾಗ ಇದರ ಅವಿಭಾಜ್ಯ ಅಪವರ್ತನ 5 ಅಂದ್ರೆ 5. ಹೀಗಾಗಿ ನಾವು 1 ಬರೆಯುವ ಅವಶ್ಯಕತೆ ಇಲ್ಲ. ಯಾಕಂದ್ರೆ 1 ಅವಿಭಾಜ್ಯ ಸಂಖ್ಯೆ ಅಲ್ಲ, 5 ಇಲ್ಲಿ ಬರೆದಿದ್ದೇವೆ. ನೆಕ್ಸ್ಟ್ 1/3 ಇದೆ. 1/3 ಇದು ಕೂಡ ಸಂಕ್ಷಿಪ್ತ ರೂಪದಲ್ಲಿದೆ. ಹಾಗಾಗಿ ಇದನ್ನ ದಶಮಾಂಶ ರೂಪದಲ್ಲಿ ಬರೆದಾಗ 1ಕ್ಕೆ 3ರಿಂದ ಭಾಗಿಸಿದರೆ 0.3333 ಅಂತ ಬರ್ತಾ ಇದೆ. ಹೀಗೆ ಕಂಟಿನ್ಯೂ ಆಗಿ ಬರ್ತಾ ಇದೆ. ಛೇದದ ಅವಿಭಾಜ್ಯ ಅಪವರ್ತನ ಇದು ಕೂಡ ಏನಿದೆ? 3 ಇದೆ. ಇದು ಅಂತ್ಯವಾಗುವುದಿಲ್ಲ. ಮೊದಲಿನ ಅಂತ್ಯವಾಗುತ್ತದೆ, ಇದು ಅಂತ್ಯವಾಗುವುದಿಲ್ಲ ಮತ್ತು ಆವರ್ತವಾಗುತ್ತದೆ. ಅಂತ್ಯವಾಗುವುದಿಲ್ಲ, ಆವರ್ತವಾಗುತ್ತದೆ. ಅಂತ್ಯವಾಗುವುದಿಲ್ಲ, ಆವರ್ತವಾಗುತ್ತದೆ. 3ನೇ 4/7 ಇದು ಕೂಡ ಸಂಕ್ಷಿಪ್ತ ರೂಪದಲ್ಲಿದೆ. ಹಾಗಾಗಿ ನೇರವಾಗಿ ಅದೇ ರೀತಿ ಬರೆಯಲಾಗಿದೆ. 4ಕ್ಕೆ 7ರಿಂದ ಭಾಗಿಸಿದಾಗ 0.571428 ಅಂತ ಬರ್ತಾ ಇದೆ. ಮತ್ತೆ 571428 ಅಂತ ಹಾಗೆ ಬರ್ತಾ ಇದೆ. ಅಂದ್ರೆ ಏನಾಗ್ತಾ ಇದೆ? ಇದು ರಿಪೀಟ್ ಆಗ್ತಾ ಇದೆ ಅಂತ. ಅಂತ್ಯಗೊಳ್ಳದ, ಮುಕ್ತಾಯ ಆಗಿಲ್ಲ ಇದು. ಹಾಗಾಗಿ ಇದು ಅಂತ್ಯವಾಗುವುದಿಲ್ಲ ಮತ್ತು ಆವರ್ತವಾಗುತ್ತದೆ. ಇದು ಆವರ್ತ ಆಗ್ಲಿಕ್ಕೆ ಅಂತ. ಇನ್ನು ಛೇದದ ಅವಿಭಾಜ್ಯ ಅಪವರ್ತನ ಏನಿದೆ? 7 ಇದೆ. ಹಾಗಾಗಿ 7 ಅಂತ ಬರೆಯಲಾಗಿದೆ. 4ನೇದು 3/100 ಇದು ಕೂಡ ಸಂಕ್ಷಿಪ್ತ ರೂಪದಲ್ಲಿದೆ. 3/100 ಇದನ್ನ ದಶಮಾಂಶ ರೂಪದಲ್ಲಿ ಬರೆದಾಗ 0.03. ಈ 100ನ್ನ ಅವಿಭಾಜ್ಯ ಅಪವರ್ತನಗಳಲ್ಲಿ ಬರೆದಾಗ ನಾವು 100ನ್ನ ತೆಗೆದುಕೊಂಡು ಅವಿಭಾಜ್ಯ ಅಪವರ್ತನಗಳಲ್ಲಿ ಬರೀತಾ ಹೋದ್ರೆ ನೋಡಿ, ಇದು 2ರಿಂದ ನಾವು ಇದನ್ನ ಭಾಗಿಸಿದಾಗ 2 50 100, 2 50 100, ಮತ್ತೆ 2 25 2 25. ಅದೇ ರೀತಿ 5 5 25, 5 5 25. ನೆಕ್ಸ್ಟ್ 5 1 5 ಅಂತ, 5 1 5. ಇಲ್ಲಿ ಅವಿಭಾಜ್ಯ ಅಪವರ್ತನಗಳನ್ನು ಬರೆಯಲಾಗಿದೆ. 2 × 2 ಅಂದ್ರೆ 2 ಸ್ಕ್ವೇರ್ ಅಂತ ಬರೆಯಲಾಗಿದೆ. 5 × 5 ಅಂದ್ರೆ 5 ಸ್ಕ್ವೇರ್ ಅಂತ ಬರೆಯಲಾಗಿದೆ. 2 2 5 2 ಹೀಗಾಗಿ 2 × 2 × 5 × 2 ಅಂತ ಬರೆಯಲಾಗಿದೆ. ಇದು ಅಂತ್ಯವಾಗುತ್ತದೆ. ಇದು ಅಂತ್ಯವಾಗುತ್ತದೆ. ಇನ್ನು 15 ಹಾಗೆ 35 ಇದು 5 3 15, 5 7 35 ಇದನ್ನ ಸಂಕ್ಷಿಪ್ತ ರೂಪದಲ್ಲಿ ಬರೆಯಲಾಗಿದೆ. ಮತ್ತೆ 3ಕ್ಕೆ 7ರಿಂದ ಭಾಗಿಸಿದಾಗ 0.428571 ಅಂತ ಬಂದು ಮತ್ತೆ ಹಾಗೆ ರಿಪೀಟ್ ಆಗ್ತಾ ಇದೆ. ಅಂದ್ರೆ ಇದು ಅಂತ್ಯವಾಗುವುದಿಲ್ಲ ಮತ್ತು ಆವರ್ತವಾಗುತ್ತದೆ. ಇನ್ನ 6ನೇ ನೋಡಿದಾಗ 5/8 ಈಗಾಗಲೇ ಸಂಕ್ಷಿಪ್ತ ರೂಪದಲ್ಲಿದೆ. 5/8 ಇದನ್ನ ದಶಮಾಂಶ ರೂಪದಲ್ಲಿ ಬರೆದಾಗ 0.625 ಅಂದ್ರೆ ಛೇದವನ್ನ 8ಕ್ಕೆ ನಾವು ಅದರ ಅವಿಭಾಜ್ಯ ಅಪವರ್ತನಗಳನ್ನಾಗಿ ಬರೆದಾಗ 8 ಅಂತಕ್ಕಂಥ ಬರೀಬಹುದು. 2 × 2 ×
2 ಅಂತಕ್ಕಂಥದ್ದು 2 ಇಂಟು 2 ಇಂಟು 2 ಅಂದ್ರೆ 4 4 7 8 ಅಂದ್ರೆ ಇದು 2 ಅಂತ ಬರೆಯಲಾಗಿದೆ. ಇದು ಅಂತ್ಯವಾಗುತ್ತದೆ ಅನ್ನುವಂಥದ್ದು. ಈ ರೀತಿ ಕೆಲವೊಂದು ಅಂತ್ಯವಾಗುತ್ತವೆ, ಕೆಲವೊಂದು ಅಂತ್ಯವಾಗುವುದಿಲ್ಲ, ಆವರ್ತವಾಗುವಂತಹ ಒಂದು ದಶಮಾಂಶಗಳನ್ನು ಇಲ್ಲಿ ಬರೆಯಲಾಗಿದೆ. ಆ ಕೊಟ್ಟಿರುವಂತಹ ಭಿನ್ನ ರಾಶಿಯನ್ನ ಸಂಕ್ಷಿಪ್ತ ರೂಪಕ್ಕೆ ಬರೆದು ಅದರ ದಶಮಾಂಶ ರೂಪದಲ್ಲಿ ಬರೆದು ಛೇದಗಳ ಅವಿಭಾಜ್ಯ ಅಪವರ್ತನಗಳ ಗುಣಲಬ್ಧವಾಗಿ ಇಲ್ಲಿ ಬರೆದು ಆ ದಶಮಾಂಶ ಯಾವ ರೀತಿಯಾಗಿದೆ ಅಂದ್ರೆ ಆ ಭಾಗಾಕಾರವನ್ನು ಮಾಡಿದಾಗ ಬಂದಿರುವಂತಹ ದಶಮಾಂಶ ಏನು ಅಂತ್ಯವಾಗುತ್ತದೆ, ಅಂತ್ಯವಾಗುವುದಿಲ್ಲ, ಆವರ್ತವಾಗುತ್ತದೆ ಅಥವಾ ಆವರ್ತವಾಗುವುದಿಲ್ಲ ಅನ್ನುವಂಥದ್ದು. ಇಷ್ಟು ಅಂಶವನ್ನ ಈ ಇದರಲ್ಲಿ ತಿಳ್ಕೊಂಡಿದ್ದೇವೆ. ನೆಕ್ಸ್ಟ್ ಈ ಇರುವಂತದ್ದು ಇಂಪಾರ್ಟೆಂಟ್ ಇದೆ ನೋಡಿ. ಛೇದದ ಅವಿಭಾಜ್ಯ ಅಪವರ್ತನ ರೂಪಕ್ಕೂ ಮತ್ತು ದಶಮಾಂಶದ ರೂಪವಿದಕ್ಕೂ ಏನಾದರೂ ಸಂಬಂಧವಿದೆಯೇ? ಈ ಸಂಬಂಧವನ್ನು ಗುರುತಿಸಬಲ್ಲಿರ ನೀವು ಗಮನಿಸಿದ ಅಂಶವನ್ನು ದಾಖಲಿಸಿ ಅಂತ ಹೇಳಿದ್ದಾರೆ. ಇಲ್ಲಿ ಏನಾದರೂ ಸಂಬಂಧವಿದೆ ಅಂದ್ರೆ ಹೌದು, ಸಂಬಂಧವಿದೆ ಅಂತ ಬರೆದಿದ್ದೇನೆ. ಅಂತ್ಯವಾಗುವ ದಶಮಾಂಶ ರೂಪದ ಛೇದವು ನೋಡಿ, ಅಂತ್ಯವಾಗುವ ದಶಮಾಂಶ ರೂಪದ ಛೇದವು 2n ಅಥವಾ 5m ರೂಪದಲ್ಲಿದೆ. 2m ಅಥವಾ 5 ಇಂಟು 5m ರೂಪದಲ್ಲಿದೆ. ಕೆಲವೊಂದು ಏನಿದೆ ಬರೀ 2n ರೂಪದಲ್ಲಿದೆ, ಕೆಲವೊಂದು 5n ರೂಪದಲ್ಲಿದೆ, ಕೆಲವೊಂದು 2n ಮತ್ತು ಇಂಟು 5m ರೂಪದಲ್ಲಿದೆ. ಅಂದ್ರೆ ಅರ್ಥ ಇಲ್ಲಿ ದಶಮಾಂಶ ರೂಪಕ್ಕೂ ಮತ್ತು ಅದರ ಅವಿಭಾಜ್ಯ ಅಪವರ್ತನಕ್ಕೂ ಸಂಬಂಧ ಇದೆ. ಇಲ್ಲಿ ಉದಾಹರಣೆಯನ್ನು ನಾನು ಬರೆದಿದ್ದೇನೆ. ಹಿಂದೆ ಇರತಕ್ಕಂಥದ್ದು 2/5 ಅಂತಕ್ಕಂಥದ್ದು ಇದು ದಶಮಾಂಶ ರೂಪದಲ್ಲಿ ಬರೆದ 0.4. ಇದು ಅಂತ್ಯವಾಗುತ್ತದೆ. ಯಾವುದು ಅಂತ್ಯವಾಗುತ್ತದೆಯೋ ಅದು ಛೇದದಲ್ಲಿ ಏನ್ ಬಂದಿದೆ 2/0 ಇಂಟು 5 ಅಂದ್ರೆ 2 ಇಲ್ಲ ಅಂದ್ರೆ 5/1 ಅಂತಕ್ಕಂಥ ಬಂದಿದೆ. ಇಲ್ಲಿ 3/100 ಇದೆ. ಇದು ಅಂತ್ಯವಾಗುವ ದಶಮಾಂಶ ಇದೆ. ಹಾಗಾಗಿ 100ನ್ನ 1/2 ಇಂಟು 5/2 ಅಂದ್ರೆ ಛೇದ ಏನಾಗ್ತಾ ಇದೆ ಅಂದ್ರೆ ಇದು ಛೇದ 2n ಇಂಟು 5m ರೂಪದಲ್ಲಿದೆ, ಅಥವಾ ಕೆಲವೊಂದು 2n ರೂಪದಲ್ಲಿದೆ, ಅಥವಾ 5n ರೂಪದಲ್ಲಿದೆ. ಒಟ್ಟಾರೆಯಾಗಿ ಛೇದವು 2n ಇಂಟು 5m ರೂಪದಲ್ಲಿದೆ ಅನ್ನುವಂಥದ್ದು. ಹಾಗಾಗಿ ಇದು ಸಂಬಂಧವಿದೆ ಅಂತಕ್ಕಂಥ ಇಲ್ಲಿ ಬರೆಯಲಾಗಿದೆ. ಇನ್ನು 1.3 ನಲ್ಲಿ ಥರ್ಡ್ 1 2 3 ಒಟ್ಟು 3 ಇವೆ. ಕೆಳಗಿನ ಸಂಖ್ಯೆಗಳ ವರ್ಗಮೂಲಗಳನ್ನು ಬರೆಯಿರಿ. 2ರ ವರ್ಗಮೂಲ ಇಲ್ಲಿ ಬರೆಯಲಾಗಿದೆ, 3ರ ವರ್ಗಮೂಲ, 7ರ ವರ್ಗಮೂಲ. ಇವ್ಯಾವು ಅಂತ್ಯವಾಗುವಂತವ ಅಲ್ಲ, ಇವು ಅಂತ್ಯಗೊಳ್ಳದ ಸಂಖ್ಯೆಗಳು, ಅಂತ್ಯಗೊಳ್ಳದ ದಶಮಾಂಶಗಳು. ಹೀಗೆ ಮುಂದುವರಿಯುತ್ತೆ. ಈ ಮೇಲಿನ ಸಂಖ್ಯೆಗಳ ವರ್ಗಮೂಲಗಳ ದಶಮಾಂಶ ರೂಪವನ್ನು ಗಮನಿಸಿ ಇವು ಗಮನಿಸಿದ ಅಂಶವನ್ನು ತಿಳಿಸಿ. ಇವು ಏನಿವೆ? ಈ ದಶಮಾಂಶಗಳು ಅಂತ್ಯಗೊಳ್ಳದ ಆವರ್ತವಾಗದ ದಶಮಾಂಶ ರೂಪವನ್ನು ಹೊಂದಿವೆ. ಮೂರು ಏನಾಗಿವೆ? ಅಂತ್ಯಗೊಳ್ಳದ ಯಾವುದೇ ಸಂಖ್ಯೆಯ ವರ್ಗಮೂಲ ಅಂದ್ರೆ ಅವಿಭಾಜ್ಯ ಸಂಖ್ಯೆ ಇದ್ದಾಗ ಇವುಗಳ ಅಂದ್ರೆ ಪೂರ್ಣ ಸಂಖ್ಯೆಗಳಿದ್ದಾಗ ಅವುಗಳಿಗೆ ವರ್ಗಮೂಲವನ್ನು ಬರುತ್ತೆ. ಪೂರ್ಣ ಸಂಖ್ಯೆಗಳು ಇಲ್ಲದೇ ಇದ್ದಾಗ ಅವಿಭಾಜ್ಯ ಸಂಖ್ಯೆಗಳಿರ್ಬೋದು ಅಥವಾ ಬೇರೆ √10 ಅನ್ನಬಹುದು, √12 ಅನ್ನಬಹುದು, √13 ಅನ್ನಬಹುದು. ಈ ರೀತಿ ಯಾವುದೇ ಸಂಖ್ಯೆಯ ವರ್ಗಮೂಲ ಅಂದ್ರೆ ಪೂರ್ಣ ವರ್ಗ ಸಂಖ್ಯೆಗಳನ್ನು ಹೊರತುಪಡಿಸಿ ಬಂದಿರುವಂತಹ ಅವುಗಳ ವರ್ಗಮೂಲವನ್ನು ಕಂಡುಹಿಡಿದಾಗ ಅಂತ್ಯಗೊಳ್ಳದ ಆವರ್ತವಾಗದ ದಶಮಾಂಶ ರೂಪವನ್ನು ನಾವು ಇಲ್ಲಿ ಹೊಂದಿವೆ ಅನ್ನುವಂಥದ್ದು. ಈ ಇಲ್ಲಿವರೆಗೆ ನಾವು 1.3 ರಲ್ಲಿ 1, 1.3 ರಲ್ಲಿ 2, 1.3 ರಲ್ಲಿ 3 ಅಂಶಗಳನ್ನ, ಈ 3 ಕೋಷ್ಟಕಗಳಲ್ಲಿನ ಸಂಖ್ಯೆಗಳ ದಶಮಾಂಶ ರೂಪದಲ್ಲಿನ ವ್ಯತ್ಯಾಸಗಳನ್ನು ಗುರುತಿಸಬಲ್ಲಿರ ಶಿಕ್ಷಕರೊಂದಿಗೆ ಚರ್ಚಿಸಿ ಉತ್ತರಿಸಿ. 1.3 ಒಂದರಾಗ ಏನಾಗಿದೆ? ಅಂತ್ಯವಾಗುವ ದಶಮಾಂಶ ರೂಪ ಇದೆ ನೋಡಿ, ಅವೆಲ್ಲ ಭಾಗಾಕಾರವನ್ನು ಮಾಡಿದಾಗ ಅಂತ್ಯಗೊಂಡಿವೆ. ಹೀಗಾಗಿ ಅಂತ್ಯವಾಗುವ ದಶಮಾಂಶ ರೂಪದಲ್ಲಿದೆ. ಇನ್ನು 1.3 2 1 4 6ಗಳು ಅಂದ್ರೆ ಕೊಟ್ಟಿರುವಂತಹ ಲೆಕ್ಕದ ಪ್ರಶ್ನೆಗಳು 1 4 6ಗಳು ಅಂತ್ಯವಾಗುವ ಮತ್ತು ಉಳಿದವುಗಳು ಅಂತ್ಯಗೊಳ್ಳದ ದಶಮಾಂಶಗಳಿವೆ ಅಂದ್ರೆ ಆವರ್ತ ಆಗ್ತಾ ಇದೆ. ಅಂತ್ಯಗೊಳ್ಳದ ಆವರ್ತವಾಗುವ ದಶಮಾಂಶ ಎರಡು ರೀತಿಯಲ್ಲಿವೆ. 1.3 ಒಂದಾಗ ಅಂತ್ಯವಾಗುವ ದಶಮಾಂಶ ಇದೆ. 1.3 2ದಾಗ 1 4 6 ಒಂದನೇ ಲೆಕ್ಕ, 4ನೇದು ಮತ್ತು 6ನೇದು ಇವು ಅಂತ್ಯವಾಗುವ ದಶಮಾಂಶ ಇದೆ. ಉಳಿದವುಗಳೇನಿವೆ ಅಂದ್ರೆ 2ನೇದು 3ನೇದು 5ನೇದಿವೆ. ಈ ಉಳಿದವುಗಳು ಅಂತ್ಯಗೊಳ್ಳದ
ಅಂತ್ಯಗೊಳ್ಳದ ಆವರ್ತವಾಗುವ ದಶಮಾಂಶಗಳಿವೆ. ಅಂತ್ಯನೂ ಆಗಿಲ್ಲ, ಆದ್ರೆ ಆವರ್ತ ಆಗ್ತಾ ಇದೆ. ಆವರ್ತವಾಗುವ ದಶಮಾಂಶಗಳನ್ನು ಹೊಂದಿದೆ. ಇನ್ನು 1.3 ದಾಗ ಮೂರನೇದು ಅಂತ್ಯಗೊಳ್ಳದ, ಅಂತ್ಯನೂ ಆಗಿಲ್ಲ ಮತ್ತು ಆವರ್ತನೂ ಆಗಿಲ್ಲ, ಅಂತ್ಯಗೊಳ್ಳದ ಆವರ್ತವಾದ ದಶಮಾಂಶ ರೂಪದಲ್ಲಿದೆ. ಅಂದ್ರೆ ಇವೆರಡೂ ನಾವು ಒಂದು ರೀತಿಯ ಅಂಶವನ್ನು ಸಿಗುತ್ತೆ, ಇದು ಒಂದು ಸಪರೇಟ್. ಅಂದ್ರೆ ಅಂತ್ಯಗೊಳ್ಳದ ಆವರ್ತವಾದ ದಶಮಾಂಶ ರೂಪವನ್ನು ನಾವು ಅಭಾಗಲಬ್ಧ ಸಂಖ್ಯೆ ಅಂತ ಕರಿತೀವಿ. ಅಂತ್ಯವಾಗುವ ಅಥವಾ ಅಂತ್ಯಗೊಳ್ಳದ ಆವರ್ತವಾಗುವ ದಶಮಾಂಶಗಳನ್ನು ನಾವು ಇವು ಭಾಗಲಬ್ಧ ಸಂಖ್ಯೆಗಳ ಗುಂಪು ಅಂತಕ್ಕಂಥದ್ದು. ಇವೆರಡು ಒಂದು ಗುಂಪಿನಲ್ಲಿ ಬರುತ್ತೆ, ಇದು ಒಂದು ಗುಂಪು ಅಂತಕ್ಕಂಥದ್ದು. ಈ ಕೆಳಗೆ ನೀಡಿರುವ ಪೈ ಬೆಲೆಯನ್ನು ಗಮನಿಸಿ ಅಂತ ಹೇಳಿದ್ದಾರೆ. ಪೈ ನಿಯರ್ಲಿ ಅಪ್ರಾಕ್ಸಿಮೇಟ್ಲಿ 3.14 ಅಥವಾ 22/7 ಬರೀತೀವಿ. ಶಿಕ್ಷಕರ ಸಹಾಯ ಪಡೆದು ಪೈನ ಬೆಲೆಯನ್ನು 20 ದಶಮಾಂಶಗಳ ಸ್ಥಾನಗಳವರೆಗೆ ಬರೆಯಿರಿ ಅಂತ ಹೇಳಿದ್ದಾರೆ. ಇಲ್ಲಿ ನಾನು ಬರೆದಿದ್ದೇನೆ 20 ದಶಮಾಂಶಗಳವರೆಗೆ, 20 ದಶಮಾಂಶ ಸ್ಥಾನಗಳವರೆಗೆ ಪೈ ಬೆಲೆಯನ್ನು ಬರೆಯಿರಿ ಅಂತ ಇತ್ತು. ಇನ್ನು ಪೈನ ಬೆಲೆಯು ಅಂತ್ಯವಾಗುವ ದಶಮಾಂಶವೇ ಅಥವಾ ಆವರ್ತವಾಗುವ ದಶಮಾಂಶವೇ ಅಥವಾ ಎರಡೂ ಅಲ್ಲವೇ? ಅಂತ್ಯವಾಗುವನು ಅಲ್ಲ, ಆವರ್ತವಾಗುವನು ಅಲ್ಲ, ಹಾಗಾಗಿ ಎರಡೂ ಅಲ್ಲವೇ ಅಲ್ಲ, ಹಾಗಾಗಿ ಎರಡೂ ಅಲ್ಲ ಅನ್ನುವಂತ ಉತ್ತರವನ್ನು ಬರೆದಿದ್ದೇನೆ. ಅಂದ್ರೆ ಇದು ಅಂತ್ಯಗೊಳ್ಳುವ ದಶಮಾಂಶನೂ ಅಲ್ಲ, ಆವರ್ತವಾಗುವ ದಶಮಾಂಶನೂ ಕೂಡ ಅಲ್ಲ, ಇದು ಪೈ ಬೆಲೆ. ಹೀಗಾಗಿ ಅಂತ್ಯಗೊಳ್ಳದ ಆವರ್ತವಾಗದ ದಶಮಾಂಶ ಇದ್ದಾಗ ಅದನ್ನು ಅಭಾಗಲಬ್ಧ ಸಂಖ್ಯೆ, ಹಾಗಾಗಿ ಪೈ ಅನ್ನು ನಾವು ಅಭಾಗಲಬ್ಧ ಸಂಖ್ಯೆ ಅಂತ ಕರಿತೀವಿ. ಇನ್ನು ಶಿಕ್ಷಕರ ಸಹಾಯ ಪಡೆದು ಆಯ್ಲರ್ ಸಂಖ್ಯೆ ಈ ಬೆಲೆನ 10 ದಶಮಾಂಶ ಸ್ಥಾನಗಳವರೆಗೆ ಅದನ್ನ ಬರೀರಿ ಅಂತ ಹೇಳಿದ್ದಾರೆ. ಇಲ್ಲಿ ಅದನ್ನು ಕೂಡ 10 ಸ್ಥಾನಗಳವರೆಗೆ ಇಲ್ಲಿ ಬರೆದಿದ್ದೀನಿ. 1, 2, 3, 4, 5, 6, 7, 8, 9, 10 ಇಲ್ಲಿಗೆ 10 ಆಗಿದೆ, ಮತ್ತೆ ಎಕ್ಸ್ಟ್ರಾ ಬರೆದಿದ್ದೇನೆ. ಇನ್ನು ಈನ ಬೆಲೆಯು ಅಂತ್ಯವಾಗುವ ದಶಮಾಂಶವೇ, ಆವರ್ತವಾಗುವ ದಶಮಾಂಶವೇ ಅಥವಾ ಎರಡೂ ಅಲ್ಲವೇ ಅಂತ ಹೇಳಿದ್ರೆ ಇದು ಕೂಡ ಎರಡೂ ಅಲ್ಲ. ಯಾಕಂದ್ರೆ ಅಂತ್ಯನೂ ಆಗಿಲ್ಲ ಮತ್ತು ಆವರ್ತನೂ ಆಗಿಲ್ಲ, ಹಾಗಾಗಿ ಎರಡೂ ಅಲ್ಲ. ಯೋಚಿಸಿ. ಪೈ ನೋಡಿ ಇಲ್ಲಿ ಬಂದಿತ್ತು, ಪೈ ಬೆಲೆ, ಈ ಬೆಲೆ, √2 ಮೇಲ್ಗಡೆ ಮಾಡಿವಿ, √5 ಸಂಖ್ಯೆಗಳನ್ನ ಪಿ ಭಾಗಿಲೆ ಕ್ಯೂ ಅಂದ್ರೆ ಕ್ಯೂ ಈಸ್ ನಾಟ್ ಈಕ್ವಲ್ಸ್ ಟು 0, ಪಿ ಕ್ಯೂ ಬಿಲಾಂಗ್ಸ್ ಟು ಝೆಡ್ ರೂಪದಲ್ಲಿ ವ್ಯಕ್ತಪಡಿಸುವುದೇ ಸಾಧ್ಯ ಇಲ್ಲ. ಇವುಗಳನ್ನ ಆ ರೀತಿಯಲ್ಲಿ ಬರೀಲಿಕ್ಕೆ ಸಾಧ್ಯ ಇಲ್ಲ, ಯಾಕಂದ್ರೆ ಇವು ಅಂತ್ಯಗೊಳ್ಳದ ಆವರ್ತವಾಗದ ದಶಮಾಂಶಗಳಿವೆ. ಹೀಗಾಗಿ ಇವುಗಳನ್ನ ಪಿ ಭಾಗಿಲೆ ಕ್ಯೂ ರೂಪದಲ್ಲಿ ಬರಲಿಕ್ಕೆ ಸಾಧ್ಯ ಇಲ್ಲ. ಹಾಗಾದ್ರೆ ಇವುಗಳನ್ನ ಅಂತ್ಯವಾಗದ ಆವರ್ತವಾಗದ ದಶಮಾಂಶ ವಿಸ್ತರಣೆಯನ್ನು ಹೊಂದಿರುವ ಸಂಖ್ಯೆಗಳನ್ನು ನಾವು ಏನೆಂದು ಕರೆಯುತ್ತೇವೆ? ಅಭಾಗಲಬ್ಧ ಸಂಖ್ಯೆ ಎಂದು ಕರೆಯುತ್ತೇವೆ. ಈ ಸಂಖ್ಯೆಗಳನ್ನು ಪಿ ಭಾಗಿಲೆ ಕ್ಯೂ ರೂಪದಲ್ಲಿ ವ್ಯಕ್ತಪಡಿಸಲು ಸಾಧ್ಯವಿಲ್ಲ ಅನ್ನುವಂಥದ್ದು. ನೆಕ್ಸ್ಟ್, ಭಾಗಲಬ್ಧ ಸಂಖ್ಯೆಗಳು ಮತ್ತು ಅಭಾಗಲಬ್ಧ ಸಂಖ್ಯೆಗಳು ಅಂತ ಕೇಳಿದ್ದಾರೆ. ಪಿ ಭಾಗಿಲೆ ಕ್ಯೂ, ಕ್ಯೂ ಈಸ್ ನಾಟ್ ಈಕ್ವಲ್ಸ್ ಟು 0, ಪಿ ಕ್ಯೂ ಬಿಲಾಂಗ್ಸ್ ಟು ಝೆಡ್ ರೂಪದಲ್ಲಿ ಬರೆಯಲು ಸಾಧ್ಯನಾ? ಬರೆಯಲು ಏನು ಸಾಧ್ಯನಾ ಅಸಾಧ್ಯ? ಅಂದ್ರೆ ಇದು ಸಾಧ್ಯ. ಭಾಗಲಬ್ಧ ಸಂಖ್ಯೆಗಳೆಲ್ಲವೂ ಪಿ ಭಾಗಿಲೆ ಕ್ಯೂ ರೂಪದಲ್ಲಿ ಬರೆಯಲಿಕ್ಕೆ ಸಾಧ್ಯ. ಮತ್ತೆ ಇವೇನಾಗಿರುತ್ತೆ? ಇವುಗಳ ದಶಮಾಂಶ ವಿಸ್ತರಣೆಯು ಅಂತ್ಯಗೊಳ್ಳುವ ಇರುತ್ತೆ ಅಥವಾ ಆವರ್ತ ಆಗುತ್ತೆ. ಎಲ್ಲ ಭಾಗಲಬ್ಧ ಸಂಖ್ಯೆಗಳು ಅಂತ್ಯಗೊಳ್ಳುವ ಅಥವಾ ಆವರ್ತವಾಗುವ ದಶಮಾಂಶಗಳನ್ನ ಹೊಂದಿರುತ್ತೆ. ಇನ್ನು ಅಭಾಗಲಬ್ಧ ಸಂಖ್ಯೆಗಳು ನೋಡಿ, ಪಿ ಭಾಗಿಲೆ ಕ್ಯೂ ರೂಪದಲ್ಲಿ ಬರೆಯಲಿಕ್ಕೆ ಇದು ಅಸಾಧ್ಯ. ಮತ್ತು ಇವುಗಳ ದಶಮಾಂಶ ವಿಸ್ತರಣೆ ಏನಾಗಿರುತ್ತೆ? ಅಂತ್ಯವಾಗದ ಮತ್ತು ಆವರ್ತವಾಗದ ದಶಮಾಂಶಗಳನ್ನು ಹೊಂದಿರುತ್ತೆ. ಅಭಾಗಲಬ್ಧ ಸಂಖ್ಯೆಗಳು ಯಾವಾಗಲೂ ಅಂತ್ಯವಾಗದ ಅಥವಾ ಆವರ್ತವಾಗದ ದಶಮಾಂಶ ವಿಸ್ತರಣೆಯನ್ನ ಹೊಂದಿರುತ್ತದೆ ಅಂತಕ್ಕಂಥದ್ದು. ಈಗ ಚಟುವಟಿಕೆ 1.4 ಅನ್ನ ನೋಡೋಣ. ಇಲ್ಲಿ ಭಾಗಲಬ್ಧ ಸಂಖ್ಯೆಗಳು ಮತ್ತು ಅಭಾಗಲಬ್ಧ ಸಂಖ್ಯೆಗಳ ವಿಂಗಡಣೆಯಲ್ಲಿ ಕೊಟ್ಟಿದ್ದಾರೆ. ಚಿತ್ರದಲ್ಲಿ ಕೊಟ್ಟಿರುವ ಸಂಖ್ಯೆಗಳನ್ನು ಭಾಗಲಬ್ಧ ಸಂಖ್ಯೆಗಳು ಮತ್ತು ಅಭಾಗಲಬ್ಧ ಸಂಖ್ಯೆಗಳಾಗಿ ವಿಂಗಡಿಸಿ. ಇಲ್ಲಿ ಭಾಗಲಬ್ಧ ಯಾವುವು ಮತ್ತು ಅಭಾಗಲಬ್ಧ ಯಾವುವು ಅಂತ ಕೇಳಿದ್ದಾರೆ. ನಾನು ಭಾಗಲಬ್ಧ ಸಂಖ್ಯೆ ಅಂದ ತಕ್ಷಣ ಎಲ್ಲ ಪಿ ಭಾಗಿಲೆ ಕ್ಯೂ ರೂಪದಲ್ಲಿ ಬರೆಯುವಂತ ಎಲ್ಲ ಸಂಖ್ಯೆಗಳನ್ನು ಈ ಕಡೆ ಬರೆದಿದ್ದೇನೆ, ಅಭಾಗಲಬ್ಧ ಸಂಖ್ಯೆಗಳನ್ನು ಇಲ್ಲಿ ಬರೆದಿದ್ದೇನೆ. ಇವುಗಳ ಬಗ್ಗೆ ಮಾತ್ರ ವಿವರಣೆ ನೋಡಿ. ಇಲ್ಲಿ √5 ಇದೆ, ಇದು ರೂಟ್ ಅಂತ 5 ಅಂತಕ್ಕಂಥ ಅಭಾಗಲಬ್ಧ ಸಂಖ್ಯೆ. ಈಗಾಗಲೇ ಪೈ ಅಭಾಗಲಬ್ಧ ಸಂಖ್ಯೆ ಅಂತ ನಾವು ತೋರಿಸಿದ್ದೇವೆ ಮೇಲ್ಗಡೆ. √3, 2 + √5, 1 + √3, √2 ಇ ಇವೆಲ್ಲ ಅಭಾಗಲಬ್ಧ ಸಂಖ್ಯೆ. ಇದು ಕೂಡ ಅಂತ್ಯವಾಗದ ಆವರ್ತವಾಗದ ದಶಮಾಂಶ ಇದೆ. ಇದು ಕೂಡ ಅಭಾಗಲಬ್ಧ ಸಂಖ್ಯೆ ಮತ್ತು ಇದು ಕೂಡ ಅಂತ್ಯವಾಗದ ಮತ್ತು ಆವರ್ತವಾಗದ ದಶಮಾಂಶ ಇದೆ. ಹಾಗಾಗಿ ಇದು ಕೂಡ ಅಭಾಗಲಬ್ಧ ಸಂಖ್ಯೆ. ಉಳಿದವೆಲ್ಲವುಗಳು 2, 0.2, 45%, -10,
-0.52 2.1/3 ಇವೆಲ್ಲವುಗಳೇನವ ಭಾಗಲಬ್ಧ ಸಂಖ್ಯೆ. ಈ ಕಡೆ ಇರತಕ್ಕಂಥ ಅಭಾಗಲಬ್ಧ ಸಂಖ್ಯೆ ಇಲ್ಲಿ ಇದು ಅಲ್ಲ, ಇವುಗಳಿಂದ ತೆಗೆದುಕೊಂಡು ಆರಿಸಿ ಈ ಕಡೆ ಭಾಗಲಬ್ಧ ಸಂಖ್ಯೆಗಳ ಕಡೆ ಬರೆಯಲಾಗಿದೆ, ಈ ಕಡೆ ಅಭಾಗಲಬ್ಧ ಸಂಖ್ಯೆಗಳ ಕಡೆ ಬರೆಯಲಾಗಿದೆ. ಇನ್ನ ಯೋಚಿಸಿ ಅಂತ ಕೇಳಿದ್ರೆ ಎರಡು ಭಾಗಲಬ್ಧ ಸಂಖ್ಯೆಗಳ ನಡುವೆ ಎಷ್ಟು ಅಭಾಗಲಬ್ಧ ಸಂಖ್ಯೆಗಳಿವೆ. ಉದಾಹರಣೆಗೆ ನಾವು 1 ಮತ್ತು 3 ಅಂತದ, 1 ಮತ್ತು 2 ತೆಗೆದುಕೊಂಡಿದ್ದೇವೆ, ಎರಡು ಭಾಗಲಬ್ಧ ಸಂಖ್ಯೆ. ಇವುಗಳ ನಡುವೆ ಎಷ್ಟು ಅಭಾಗಲಬ್ಧ ಸಂಖ್ಯೆ ಅಂದ್ರೆ 1.01001 ನೆಕ್ಸ್ಟ್ 0001 ಈ ರೀತಿ ನಾವು ಬರೀತಾ ಹೋದ್ರ, ಅಥವಾ 1.10100 ಈ ರೀತಿ ನಾವು ಹಿಂಗೆ ಬರೀತಾ ಹೋದ್ರೆ ಅನೇಕ ಅಭಾಗಲಬ್ಧ ಸಂಖ್ಯೆಗಳನ್ನು ಬರೆಯುವುದು. ಹಾಗಾಗಿ ಎರಡು ಭಾಗಲಬ್ಧ ಸಂಖ್ಯೆಗಳ ನಡುವೆ ಎಷ್ಟು ಭಾಗಲಬ್ಧ ಸಂಖ್ಯೆಗಳು ಇರ್ತವೆ ಅಂದ್ರೆ ಅಭಾಗಲಬ್ಧ. ಅದೇ ರೀತಿ ಎರಡು ಅಭಾಗಲಬ್ಧ ಸಂಖ್ಯೆಗಳ ನಡುವೆ ಎಷ್ಟು ಭಾಗಲಬ್ಧ ಸಂಖ್ಯೆಗಳಿದ್ರೆ ಅವು ಕೂಡ ಅಪರಿಮಿತ ಅನ್ನುವಂಥದ್ದು. ಇನ್ನು ಚಟುವಟಿಕೆ 1.5 ಅನ್ನ ನೋಡೋಣ. ಆವರ್ತವಾಗುವ ದಶಮಾಂಶ ವಿಸ್ತರಣೆಯುಳ್ಳ ಸಂಖ್ಯೆಗಳನ್ನು p/q ರೂಪದಲ್ಲಿ ಬರೆಯುವುದು ಹೇಗೆ ಅನ್ನುವಂಥದ್ದು, ಅವುಗಳ ಬಗ್ಗೆ ತಿಳಿದುಕೊಳ್ಳೋಣ. ಈ ಕೆಳಗೆ ನೀಡಿರುವ ನಿರ್ದೇಶನದಂತೆ ಬಿಟ್ಟ ಸ್ಥಳಗಳನ್ನು ತುಂಬಿ. 0.3333 ಅಂದ್ರೆ ಇದನ್ನ 0. ಹೆಂಗ್ ಬರೀಬಹುದು ಅಂದ್ರೆ 3 ಅನ್ನ ಬರೆದು ಮೇಲ್ಗಡೆ ಒಂದು ಅಂಕಿ ಮಾತ್ರ ಆವರ್ತ ಆಗ್ತಾ ಇದೆ, 3 ಆವರ್ತ ಆಗುತ್ತೆ, ಅದನ್ನ 0.3 ಬಾರ್ ಅಂತ ಬರೀಬಹುದು. ಇದನ್ನ p/q ರೂಪದಲ್ಲಿ ವ್ಯಕ್ತಪಡಿಸುವುದು. ದಶಮಾಂಶ ಬಿಂದುವಿನ ನಂತರ ಎಷ್ಟು ಅಂಕಿಗಳು ಆವರ್ತವಾಗಿವೆ, ಒಂದು ಅಂಕಿ ಮಾತ್ರ ರಿಪೀಟ್ ಆಗ್ತಾ ಇದೆ, 3 ಅಂತಕ್ಕಂಥ, ಹಾಗೆ 1 ಅಂತ ಬರೆಯಲಾಗಿದೆ. ಈಗ x = 0.3333 ಅನ್ನು ಪರಿಗಣಿಸಿ ಇದರ ಸಮೀಕರಣ 1 ಅಂತ ತೆಗೆದುಕೊಳ್ಳಲಾಗಿದೆ. ಈಗ ಇಲ್ಲಿ ಎಷ್ಟು ಅಂಕಿಗಳು ಇರುತ್ತವೆ, ದಶಮಾಂಶ ಬಿಂದುವಿನ ನಂತರ ಎಷ್ಟು ಅಂಕಿಗಳ ಆವರ್ತ ಆಗುತ್ತವೆಯೋ, ಒಂದು ಅಂಕಿ ಆದ್ರೆ 10ರಿಂದ, 2 ಅಂಕಿ ಆದ್ರೆ 100ರಿಂದ, 3 ಅಂಕಿಗಳು ರಿಪೀಟ್ ಆದ್ರೆ ಅದನ್ನ 1000ರಿಂದ, ಈ ರೀತಿ ನಾವು ಅವುಗಳನ್ನ ಗುಣಾಕಾರ ಮಾಡಬೇಕು. ಹಾಗಾಗಿ ನಮಗೆ ಈ ಒಂದು ಅಂಕಿ ಇದೆ, ಅದನ್ನ 10ರಿಂದ ಗುಣಿಸಬೇಕು. ಇಲ್ಲಿ ಈ ಸಮೀಕರಣದ ಎರಡೂ ಬದಿಗಳನ್ನು 10ರಿಂದ ಗುಣಿಸಿದರೆ 10 × x ಅಂದ್ರೆ 10x, 0.333 ಗೆ 10ರಿಂದ ಗುಣಿಸಿದಾಗ 3.333 ಅಂತ ಬರುತ್ತೆ. ಇದು ಸಮೀಕರಣ 2. ಈಗ ಸಮೀಕರಣ 2ರಿಂದ ಸಮೀಕರಣ 1 ಎಡಭಾಗಗಳನ್ನು ಬಲಭಾಗಗಳನ್ನು ಕಳೆಯಿರಿ. 10x ನಲ್ಲಿ ಎಡಭಾಗ 1x ಅನ್ನು ಕಳೆಯಲಾಗಿದೆ, ಇದರ ಬಲಭಾಗದಿಂದ ಇದರ ಬಲಭಾಗವನ್ನು ಇಲ್ಲಿ ಕಳೆಯಲಾಗಿದೆ. 3.333 ನಲ್ಲಿ -0.33 ಕಳೆದಾಗ ಇದು 10x ನಲ್ಲಿ 1x ಹೋದರೆ 9x ಅಂತ ಬರುತ್ತೆ, 10x ನಲ್ಲಿ 1x ಹೋದರೆ 9x ಬರುತ್ತೆ. ಅದೇ ರೀತಿ 3.333 ನಲ್ಲಿ 0.33 ಕಳೆದ್ರೆ ಅದು ಏನು ಬಂದಿರುತ್ತೆ, 3.00000 ಅಂತ ಬಂದಿರುತ್ತೆ. ಹಾಗಾಗಿ x = 3ಕ್ಕೆ 3 ಇದು ಇಂಟು ಇದೆ, ಈಗ ಇದನ್ನ ಭಾಗಿಲೆ ಹೋದಾಗ 3/9 ಅಂತ ಬಂತು. ನಂತರ ಹಂತ 4ರಲ್ಲಿ x = 3/9, ಇದರ ಛೇದವನ್ನು ನೋಡಿದಾಗ 1/3 ಅಂತಕ್ಕಂಥ ದೊರೆಯುತ್ತದೆ. ಇದು p/q ರೂಪದಲ್ಲಿದೆ. ಹೌದು, ಈಗಾಗಲೇ ನಾವು ಬರೆದಿದ್ದೇವೆ 1/3, ಇದು p/q ರೂಪದಲ್ಲಿದೆ. ಹಾಗಾಗಿ 0.333 p/q ರೂಪವು 1/3 ಆದ್ರೂ ಅಥವಾ 3/9. ಹಾಗಾಗಿ ಇದು ಉತ್ತರ ಆಗುವಂಥದ್ದು. ಅಂದ್ರೆ ಪ್ರತಿಯೊಂದು ಆವರ್ತವಾಗುವ ದಶಮಾಂಶವನ್ನು ನಾವು p/q ರೂಪದಲ್ಲಿ ಬರೆಯಬಹುದು ಅಂತ. ತ್ವರಿತ ಭಾಗಲಬ್ಧ ಸಂಖ್ಯೆಯ ದಶಮಾಂಶ ವಿಸ್ತರಣೆಯನ್ನು ಬರೆದು 0.3333 ದೊರಕುವುದೇ ಪರೀಕ್ಷಿಸು. ಮುಂದುವರೆದು ಇದನ್ನ 0.45 ಇದನ್ನ ಅಂದ್ರೆ ಈಗ ನೆಕ್ಸ್ಟ್ ಎರಡನೇದು ಇದೇ ರೀತಿಯಾಗಿರ್ತಕ್ಕಂಥ ಮತ್ತೊಂದು ಪ್ರಶ್ನೆಯನ್ನು ಕೊಟ್ಟಿದ್ದಾರೆ. 0.454545 ಅಂದ್ರೆ ಇದನ್ನ ಎಷ್ಟು ಅಂಕಿಗಳಲ್ಲಿ ರಿಪೀಟ್ ಆಗ್ತವೆ ಅಂದ್ರೆ 0.45. ನೋಡಿ, ರಿಪೀಟ್ ಆಗುವಂತ ಅಂಕಿಗಳು 454545 ಅಂದ್ರೆ ಎಷ್ಟು ಅಂಕಿಗಳು ರಿಪೀಟ್ ಆಗ್ತವೆ ದಶಮಾಂಶ ಬಿಂದುವಿನ ನಂತರ ಅಂದ್ರೆ 2 ಅಂಕಿಗಳು ರಿಪೀಟ್ ಆಗ್ತವೆ ಅನ್ನುವಂಥದ್ದು. ಈಗ ಸಮೀಕರಣ 1ರ ಎರಡು ಭಾಗಗಳನ್ನ 100ರಿಂದ ಗುಣಿಸಿ. 100ರಿಂದ ಯಾಕೆ ಗುಣಿಸಿ ಅಂದ್ರೆ ಆ ದಶಮಾಂಶ ಸಂಖ್ಯೆಯ ನಂತರ ಎಷ್ಟು ಅಂಕಿಗಳು ಪುನರಾವರ್ತನೆ ಆಗಿದೆ ಅಂದ್ರೆ 2 ಅಂಕಿಗಳು. ಹಾಗೆ 100ರಿಂದ ಗುಣಿಸಿದಾಗ 100 × x, ಇಲ್ಲಿ 0.4545 100ರಿಂದ ಗುಣಿಸಿದಾಗ 45.4545 ಬಂದಿರುತ್ತೆ. ಈಗ ಸಮೀಕರಣ 2ರಲ್ಲಿ ಸಮೀಕರಣ 1ನ್ನು ಕಳೆದಾಗ 100x ನಲ್ಲಿ 1x ಅನ್ನು ಇಲ್ಲಿ ಕಳೆಯಲಾಗಿದೆ. 45.4545 ಅನ್ನ 0.4545 ಕಳೆದಾಗ ಬಂದಿರುವಂತಹ ಉತ್ತರ 45.00 ಬರ್ತಾ ಇದೆ. ಈಗ 100x ನಲ್ಲಿ 1x ಅನ್ನ ಕಳೆದಾಗ 99x ಅನ್ನ ಬರುತ್ತೆ. ಆ ಕಡೆ ಅದನ್ನ ಕಳೆದಾಗ 45 ಅನ್ನ ಬಂದಿದೆ. ಹಾಗಾಗಿ ಈಗ ಇದನ್ನ x = ನಾವೇನ್ ಬರೀಬಹುದು ಅಂದ್ರೆ ಇದನ್ನ 45 ಈ 99 ಈ ಕಡೆ ತಂದಾಗ ಇದು / 99 ಆಯ್ತು. ಈಗ ಇದನ್ನ ಛೇದ ಹೊಡೆದಾಗ 9 × 45
9 99 ಅಂದ್ರೆ ಎಷ್ಟು ಬಂತು? x is equal to 45 divided by 99 is equal to 5 divided by 11 ಎಂದು ವ್ಯಕ್ತಪಡಿಸು. ಈಗ ದೊರೆತ p ಭಾಗಿಲೆ q ರೂಪದ ಸಂಖ್ಯೆಯು ದಶಮಾಂಶ ವಿಸ್ತರಣೆಯನ್ನು ಕಂಡುಹಿಡಿದು ಇದು ದೊರಕುತ್ತದೆ ಎಂಬುದನ್ನ ಪರೀಕ್ಷಿಸುವ ಅನ್ನುವಂಥದ್ದು ಈಗಾಗಲೇ ನಾವು ಪರೀಕ್ಷೆಯನ್ನು ಮಾಡಿದ್ದೆವು. ಈಗ ಇಲ್ಲಿವರೆಗೆ ನಾವು ಕಲಿತಿರುವಂತದ್ದನ್ನು ಈ ಒಂದು ಚಟುವಟಿಕೆಯಲ್ಲಿ ಅಂದ್ರೆ ನಮಗೆ ಶೀರ್ಷಿಕೆ 1ರ ಕಲಿಕಾ ಫಲ 1A ನಲ್ಲಿ ನಾವೇನೇನು ಅಭ್ಯಾಸವನ್ನ ಮಾಡಿದ್ದೇವೆ, ಹಾಗಾಗಿ ನಾನೇನು ಕಲಿತೆ ಅನ್ನುವಂಥದ್ರ ಬಗ್ಗೆ ಇಲ್ಲಿ ವಿವರಣೆ ಇದೆ. ಭಾಗಲಬ್ಧ ಸಂಖ್ಯೆಗಳನ್ನು ಮತ್ತು ಅಭಾಗಲಬ್ಧ ಸಂಖ್ಯೆಗಳನ್ನು ನಿಖರವಾಗಿ ಗುರುತಿಸಬಲ್ಲೆ. ನಾನು ಗುರುತಿಸುವುದು ಸಾಧ್ಯವಾದರೆ ವಿದ್ಯಾರ್ಥಿಗಳು ರೈಟ್ ಅನ್ನು ಹಾಕಬೇಕು ಮತ್ತು ಅವುಗಳನ್ನ ಇವುಗಳಲ್ಲಿ ಭಾಗಲಬ್ಧ ಸಂಖ್ಯೆಗಳು ವೃತ್ತ ಹಾಕಿ ಯಾವುದು p ಭಾಗಿಲೆ q ರೂಪದಲ್ಲಿ ವ್ಯಕ್ತಪಡಿಸಲಾಗುತ್ತದೆಯೋ ಅವೆಲ್ಲವೂ ನಾವಿಲ್ಲಿ ಗುರುತು ಮಾಡಿದ್ದೇನೆ. √6 ಇದು ಅಂತ್ಯಗೊಳ್ಳದ ಆವರ್ತವಾಗದ ದಶಮಾಂಶ, ಇದು ಕೂಡ ಅಂತ್ಯಗೊಳ್ಳದ ಆವರ್ತವಾಗದ ದಶಮಾಂಶ ಇದೆ. ಹಾಗಾಗಿ ಇವೆರಡೇನಿವೆ ಅಭಾಗಲಬ್ಧ ಸಂಖ್ಯೆಗಳಿವೆ. ಉಳಿದಿರತಕ್ಕಂಥ ವೃತ್ತವನ್ನು ಹಾಕಿರತಕ್ಕಂಥವೆಲ್ಲಗಳು ಭಾಗಲಬ್ಧ ಸಂಖ್ಯೆಗಳು. ದತ್ತ ಪೂರ್ಣಾಂಕಗಳ ನಡುವಿನ ಭಾಗಲಬ್ಧ ಸಂಖ್ಯೆಗಳನ್ನು p ಭಾಗಿಲೆ q ರೂಪದಲ್ಲಿ ಬರೆಯಬಲ್ಲೆ ಅಂತ ಕೇಳಿದರೆ 3 ಮತ್ತು 4ರ ನಡುವಿನ 5 ಭಾಗಲಬ್ಧ ಸಂಖ್ಯೆಗಳನ್ನು p ಭಾಗಿಲೆ q ರೂಪದಲ್ಲಿ ಬರೆಯಿರಿ ಅಂತ ಹೇಳಿದರೆ 5 ಭಾಗಲಬ್ಧ ಸಂಖ್ಯೆಗಳು ಎಷ್ಟು ಭಾಗಲಬ್ಧ ಸಂಖ್ಯೆಗಳನ್ನು ಕೇಳಿರ್ತಾರೋ ಅಷ್ಟಕ್ಕೆ ಒಂದನ್ನ ಕೂಡಿಸಿ ನಾವು ಅದನ್ನ 6ರಿಂದ ಆ ಸಂಖ್ಯೆಗೆ 3ಕ್ಕೆ ಇದು ಕೆಳಗೆ 1 ಇರುತ್ತೆ 3ಕ್ಕೆ ಇಂಟು ಮತ್ತು ಡಿವೈಡ್ ಬೈ ಗುಣಾಕಾರ ಮತ್ತು ಭಾಗಾಕಾರ ರೂಪದಲ್ಲಿ ಆ 6ನ್ನ ಬರೆದು ಗುಣಿಸಬೇಕು. 3 6 18 1 6 6. ಅದೇ ರೀತಿ ಇನ್ನೊಂದು ಸಂಖ್ಯೆ 4 ಕೂಡ ಅದೇ ರೀತಿ ಮಾಡಿದಾಗ 4 6 24 1 6 6. ಈಗ 3 ಮತ್ತು 4ರ ನಡುವಿನ p ಭಾಗಿಲೆ q ರೂಪದಲ್ಲಿರತಕ್ಕಂಥ ಸಂಖ್ಯೆಗಳು 18 ಭಾಗಿಲೆ 6 ಮತ್ತು 24 ಭಾಗಿಲೆ 6ರ ನಡುವೆ ಇರುವಂತವು. 3 ಮತ್ತು 4ರ ನಡುವಿನ 5 ಭಾಗಲಬ್ಧ ಸಂಖ್ಯೆಗಳು 18ರ ನಂತರ 19 ಭಾಗಿಲೆ 6 20 ಭಾಗಿಲೆ 6 21 ಭಾಗಿಲೆ 6 22 ಭಾಗಿಲೆ 6 23 ಭಾಗಿಲೆ 6. ಇವು 3 ಮತ್ತು 4ರ ನಡುವಿನ 5 ಭಾಗಲಬ್ಧ ಸಂಖ್ಯೆಗಳು. ಇದು ಸ್ತರ 2. ಇನ್ನು ಸ್ತರ 3 ನೋಡೋಣ. ದತ್ತ ಸಂಖ್ಯೆಗಳ ನಡುವೆ ಅಭಾಗಲಬ್ಧ ಸಂಖ್ಯೆಗಳನ್ನು ಪತ್ತೆ ಹಚ್ಚಿ ಬರೆಯಬಲ್ಲಿರ. ದತ್ತ ಸಂಖ್ಯೆ ಅಂದ್ರೆ ಈ 4 ಮತ್ತು 5ರ ನಡುವಿನ 3 ಅಭಾಗಲಬ್ಧ ಸಂಖ್ಯೆಗಳನ್ನ ಬರೆಯಿರಿ ಅಂತ ಹೇಳಿದ್ದಾರೆ. ಇವು 3 ಭಾಗಲಬ್ಧ ಸಂಖ್ಯೆಗಳು. ಅಭಾಗಲಬ್ಧ ಸಂಖ್ಯೆಗಳು ಅಂತ ಕೇಳಿದ್ದಾರೆ. ನಾನು ಭಾಗಲಬ್ಧ ಸಂಖ್ಯೆಗಳನ್ನು ಬರೆದಿದ್ದೇನೆ. ಈಗ ಇವುಗಳ ನಡುವೆ ಯಾವ್ಯಾವುದರ ನಡುವೆ 4 ಮತ್ತು 5ರ ನಡುವಿನ ಯಾವುದಾದ್ರೂ 3 ಅಭಾಗಲಬ್ಧ ಸಂಖ್ಯೆಗಳು ಅಭಾಗಲಬ್ಧ ಸಂಖ್ಯೆ ಕೇಳಿದ್ದಾರೆ. ನಾನು ಇಲ್ಲಿ ಬರೆದಿದ್ದು ಇದು ಭಾಗಲಬ್ಧ ಸಂಖ್ಯೆಯಾಗಿದೆ. ಆದ್ರೆ ಅಭಾಗಲಬ್ಧ ಸಂಖ್ಯೆಯನ್ನು ಬರೆಯೋಣ. 4 ಮತ್ತು 5ರ ನಡುವೆ ಈಗ 4.3 ಅನ್ನು ತೆಗೆದುಕೊಂಡಿದ್ದೇನೆ. 4.3 ಅನ್ನೋದು 4 ಮತ್ತು 5ರ ನಡುವೆ ಇದೆ. ಇದಕ್ಕೆ ಅಭಾಗಲಬ್ಧ ಸಂಖ್ಯೆ ಮಾಡಬೇಕಾದ್ರೆ 0 ಮತ್ತೆ 300 ಮತ್ತೆ 300 ಈ ರೀತಿ ನಾವು ಬರೀತಾ ಹೋಗ್ಬೇಕು. ಇದು 1. ಅಥವಾ ಇದು 4.001 ಇದು 4 ಮತ್ತು 5ರ ನಡುವೆ ಇದೆ. ಮತ್ತೆ 0001 ಮತ್ತೆ 00001 ಈ ರೀತಿಯಾಗಿ ನಾವು ಬರೀತಾ ಹೋಗ್ಬೇಕು. ಇದು ಒಂದು ಅಭಾಗಲಬ್ಧ ಸಂಖ್ಯೆ. ಇನ್ನೊಂದು ಅಭಾಗಲಬ್ಧ ಸಂಖ್ಯೆ 3 ಕೇಳಿದ್ದಾರೆ. ಇನ್ನೊಂದು ಅಭಾಗಲಬ್ಧ ಸಂಖ್ಯೆ 4.08 ಅನ್ನು ಬರೆದ ಮತ್ತೆ 008 ಮತ್ತೆ 0008 ಈ ರೀತಿ ಅನೇಕ ಅಭಾಗಲಬ್ಧ ಸಂಖ್ಯೆಗಳನ್ನು ನಾವು ಇಲ್ಲಿ ಬರೀಲಿಕ್ಕೆ ಸಾಧ್ಯ ಅನ್ನುವಂಥದ್ದು. ಪ್ರಶ್ನೆ ಏನ್ ಕೇಳಿದ್ದಾರೆ? ದತ್ತ ಸಂಖ್ಯೆಗಳ ನಡುವೆ ಅಭಾಗಲಬ್ಧ ಸಂಖ್ಯೆಗಳ ಪತ್ತೆ ಹಚ್ಚಿ ಅಂದ್ರೆ 4 ಮತ್ತು 5ರ ನಡುವೆ ಯಾವುದಾದ್ರೂ 3 ಅಭಾಗಲಬ್ಧ ಸಂಖ್ಯೆಗಳನ್ನ ಬರೆಯಿರಿ ಅಂತ ಹೇಳಿದ್ರು. ಅದರಲ್ಲಿ ಇಲ್ಲಿ ಬರೆದಿರ್ತಕ್ಕಂಥದ್ದು ಭಾಗಲಬ್ಧ ಆಗಿತ್ತು. ಇಲ್ಲಿ ಭಾಗಲಬ್ಧನೂ ಕೂಡ ಬರೀನಿ, ಅಭಾಗಲಬ್ಧ ಸಂಖ್ಯೆ ಇವೆಲ್ಲ 3 ಕೆಂಪು ಇದರಲ್ಲಿ ಈ ಬರೆದಿರ್ತಕ್ಕಂಥ ಇವೆಲ್ಲ ಅಭಾಗಲಬ್ಧ ಸಂಖ್ಯೆಗಳು. ಇನ್ನು ಸ್ತರ 4 ನೋಡೋಣ. ಸ್ತರ 4 ಯಾವುದೇ 2 ಭಾಗಲಬ್ಧ ಸಂಖ್ಯೆಗಳ ನಡುವಿನ ಭಾಗಲಬ್ಧ ಸಂಖ್ಯೆಗಳನ್ನು ಹಾಗೂ ಅಭಾಗಲಬ್ಧ ಸಂಖ್ಯೆಗಳನ್ನು ಬರೆಯಬಲ್ಲೆನು. ಭಾಗಲಬ್ಧ ಮತ್ತು ಅಭಾಗಲಬ್ಧ ಎರಡೂ ಕೇಳಿದ್ರೆ ಈ ಮೇಲಿನ ಪ್ರಶ್ನೆ ಭಾಗಲಬ್ಧ ಅಭಾಗಲಬ್ಧ ಎರಡೂ ಬರೆದಿದ್ದೀನಿ. ಅದೇ ರೀತಿ ಇಲ್ಲಿ ಪ್ರಶ್ನೆ 1 ಬಾರಿ ಭಾಗಲಬ್ಧ ಸಂಖ್ಯೆ ಬರೆಯಿರಿ ಅಂದ್ರು, 3ನೇ ಸ್ತರದಲ್ಲಿ ಅಭಾಗಲಬ್ಧ ಬರೆಯಿರಿ ಅಂದ್ರು, 4ನೇದರಲ್ಲಿ ಭಾಗಲಬ್ಧನೂ ಬರೀರಿ ಅಭಾಗಲಬ್ಧನೂ ಬರೀರಿ ಅಂತ ಹೇಳಿದರೆ ಅಲ್ಲಿ ಮೇಲಿನ ಸ್ತರದಲ್ಲಿ ಕೂಡ ಬರೆದಿದ್ದೇನೆ. ನಿನಗೆ ತಿಳಿದ ಯಾವುದೇ 2 ಪೂರ್ಣಾಂಕಗಳನ್ನು ಬರೆದು ಅವುಗಳ ನಡುವಿನ 3 ಭಾಗಲಬ್ಧ ಸಂಖ್ಯೆಗಳನ್ನು ಹಾಗೂ ಅಭಾಗಲಬ್ಧ ಸಂಖ್ಯೆ. ಇಲ್ಲಿ ಮೊದಲಿಗೆ ಭಾಗಲಬ್ಧ ಸಂಖ್ಯೆಯನ್ನು ನಾನು ತೆಗೆದುಕೊಂಡಿದ್ದೇನೆ. ಆ ಸಂಖ್ಯೆಗಳು ಪೂರ್ಣಾಂಕ ಯಾವುದು 0 ಮತ್ತು 1 ಅಂತ ತೆಗೆದುಕೊಂಡಿದ್ದೇನೆ. 0 ಮತ್ತು 1 3 ಭಾಗಲಬ್ಧವನ್ನು ನಾವು ಕಂಡುಹಿಡಿಯಬೇಕಾದ್ರೆ 3 + 1 ಅಂದ್ರೆ 4ರಿಂದ ಅದನ್ನ
ಗುಣಾಕಾರ ಆ ಸಂಖ್ಯೆಗೆ 4ರಿಂದ ಇಂಟು ಡಿವೈಡೆಡ್ ಬೈ 4 ಬರ್ಕೋಬೇಕು. 0 4 0 1 4 4 ಒಂದಕ್ಕೆ 1 4 4 1 4 4 ಅಂದ್ರೆ 3 ಭಾಗಲಬ್ಧ ಸಂಖ್ಯೆಗಳು ಅಂದ್ರೆ 0/4 ಮತ್ತು 4/4 ನಡುವೆ ಇರುವಂತಹ 1/4 ಇದು 2/4 ಮತ್ತು 3/4 ಅನ್ನುವಂತಹ 3 ಭಾಗಲಬ್ಧ ಸಂಖ್ಯೆಗಳನ್ನು ಬರೆಯಲಾಗಿದೆ. ಅದೇ ರೀತಿ ಎರಡನೇ ಪಾಯಿಂಟ್ ಏನ್ ಕೇಳಿದ್ದಾರೆ ಅವರು, ಅಭಾಗಲಬ್ಧ ಸಂಖ್ಯೆನೂ ಕೂಡ 3 ಬರಿ ಅಂತ ಹೇಳಿದ್ದಾರೆ. ಈ 0 ಮತ್ತು 1 0.01 001 0001 ಇದು ಅಂತ್ಯವಾಗದ ಆವರ್ತವಾಗದ ಅಂತ್ಯಗೊಳ್ಳದ ಆವರ್ತ. ಮತ್ತೆ ಇದೆ 0.02 002 0002 ಈ ರೀತಿ ಅನೇಕ ಅಭಾಗಲಬ್ಧ ಸಂಖ್ಯೆಗಳನ್ನು ಇಲ್ಲಿ ಬರೆಯುವುದು. 3 ಕೇಳಿದ್ರು, ಹೀಗಾಗಿ ನಾವು 3 ಅಭಾಗಲಬ್ಧ ಸಂಖ್ಯೆ ಮತ್ತು 3 ಭಾಗಲಬ್ಧ ಸಂಖ್ಯೆಗಳನ್ನ ಇಲ್ಲಿ ಬರೆದಿದ್ದೇನೆ. ಆದ್ಮೇಲೆ ಈ ರೀತಿಯಾಗಿ ಪ್ರತಿಯೊಂದು ಈ 9ನೇ ತರಗತಿ ವಿದ್ಯಾರ್ಥಿ ಚಟುವಟಿಕೆ ಪುಸ್ತಕದ ಈ ಒಂದು ನಿರಂತರವಾದಂತಹ ಪ್ರತಿಯೊಂದು ಎಲ್ಲಾ ಒಂದು ಶೀರ್ಷಿಕೆಗಳ ವಿಡಿಯೋಗಳನ್ನು ನಿರಂತರವಾಗಿ ಬರುತ್ತವೆ. ಹಾಗಾಗಿ ಈ ವಿಡಿಯೋ ಇಷ್ಟವಾದರೆ ದಯವಿಟ್ಟು ಲೈಕ್ ಮಾಡಿ, ಶೇರ್ ಮಾಡಿ ಮತ್ತು ಸಬ್ಸ್ಕ್ರೈಬ್ ಮಾಡೋದನ್ನ ಮರೆಯಬೇಡಿ. ಮತ್ತು ಅಲ್ಲಿರುವಂತಹ ಮುಂದೆ ಇರುವಂತಹ ಬೆಲ್ ಬಟನ್ ಮೇಲೆ ತಾವು ಕ್ಲಿಕ್ ಮಾಡಿದರೆ ನಾನು ಮಾಡಿರುವಂತಹ ವಿಡಿಯೋಗಳ ನೋಟಿಫಿಕೇಶನ್ ತಮಗೆ ಬರುತ್ತೆ ಅಂತ ಹೇಳುತ್ತಾ ಈ ವಿಡಿಯೋ ತಾವು ಕೊನೆವರೆಗೆ ನೋಡಿದ್ದಕ್ಕಾಗಿ ತಮಗೆಲ್ಲರಿಗೂ ಅಭಿನಂದನೆಗಳು. ಮತ್ತು ತಮ್ಮ ಏನಾದರೂ ಸಲಹೆ ಸೂಚನೆಗಳು ಏನಾದರೂ ಇದ್ರೆ ದಯವಿಟ್ಟು ಡಿಸ್ಕ್ರಿಪ್ಷನ್ ಬಾಕ್ಸ್ ನಲ್ಲಿ ಕಾಮೆಂಟ್ ಬಾಕ್ಸ್ ನಲ್ಲಿ ದಯವಿಟ್ಟು ತಿಳಿಸಿ ಅಂತ ಹೇಳುತ್ತಾ ಮತ್ತೊಮ್ಮೆ ತಮ್ಮೆಲ್ಲರಿಗೂ ನನ್ನ ನಮಸ್ಕಾರ.